ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಖಾಲಿಯಿರುವ ಗ್ರೂಪ್ ಸಿ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದು, ಆ ನೇಮಕಾತಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸುತ್ತಿದ್ದೇವೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಯಾವ ರೀತಿಯ ಹುದ್ದೆಯನ್ನು ನೋಡುವುದಾದರೆ, ಈ ಎಲ್ಲ ಹುದ್ದೆಗಳು ಗ್ರೂಪ್ ಸಿ ಹುದ್ದೆಗಳಾಗಿರುತ್ತವೆ. ಇನ್ನು ಒಟ್ಟು ಹುದ್ದೆಗಳು 67 ಹುದ್ದೆಗಳು ಒಳಗೊಂಡಿರುತ್ತವೆ. ಇನ್ನು ಹುದ್ದೆಯ ವರ್ಗ, ಈ ಎಲ್ಲ ಹುದ್ದೆಗಳು ಕರ್ನಾಟಕ ಸರ್ಕಾರದ ಹುದ್ದೆಗಳಾಗಿರುತ್ತವೆ. ಇನ್ನು ಅರ್ಜಿ ಪ್ರಾರಂಭವಾಗುವ ದಿನಾಂಕವನ್ನು ಗಮನಿಸುವುದಾದರೆ 20 ಮಾರ್ಚ್ 2019 ಅಂದರೆ ಇವತ್ತಿನಿಂದ ಅರ್ಜಿ ಪ್ರಾರಂಭವಾಗುತ್ತವೆ. ಇನ್ನು ಕೊನೆಯ ದಿನಾಂಕ 22 ಏಪ್ರಿಲ್ 2019 ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿರುತ್ತದೆ. ಇನ್ನು ಅರ್ಜಿ ಸಲ್ಲಿಕೆ, ಈ ಅರ್ಜಿ ಸಲ್ಲಿಕೆಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ. ಇನ್ನು ವಿದ್ಯಾರ್ಹತೆ, ಈ ನೇಮಕಾತಿಗೆ SSLC ಹಾಗೂ PUC ಹೊಂದಿರಬೇಕಾಗಿರುತ್ತದೆ. ಇನ್ನು ಹುದ್ದೆಗಳ ವಿವರ, ಕಿರಿಯ ಇಂಪ್ರೆಷನಿಸ್ಟ್ 19 ಹುದ್ದೆಗಳು, ಫಾರ್ಮಸಿಸ್ಟ್ 4 ಹುದ್ದೆಗಳು, ಲ್ಯಾಬ್ ಟೆಕ್ನಿಷಿಯನ್ 18 ಹುದ್ದೆಗಳು, ಸ್ಟಾಫ್ ನರ್ಸ್ 26 ಹುದ್ದೆಗಳನ್ನು ಈ ನೇಮಕಾತಿಯು ಒಳಗೊಂಡಿರುತ್ತದೆ. ಇನ್ನು ವಯೋಮಿತಿಯನ್ನು ಗಮನಿಸುವುದಾದರೆ ಕನಿಷ್ಠ 18 ವರ್ಷ, ಗರಿಷ್ಠ ಜನರಲ್ OBC ಅವರಿಗೆ 35 ವರ್ಷ, 2A 2B 3A 3B ಅವರಿಗೆ 38 ವರ್ಷ ಹಾಗೂ SC ST ರಿಸರ್ವ್ ಅಭ್ಯರ್ಥಿಗಳಿಗೆ 40 ವರ್ಷಗಳನ್ನು ನಿಗದಿಪಡಿಸಲಾಗಿರುತ್ತದೆ. ಇನ್ನು ವಯೋಮಿತಿಯ ಸಡಿಲಿಕೆಯನ್ನು ಗಮನಿಸುವುದಾದರೆ SC ST ಅವರಿಗೆ 10 ವರ್ಷ, OBC ಅವರಿಗೆ 8 ವರ್ಷ ಹಾಗೂ ಇತರೆ ಅಭ್ಯರ್ಥಿಗಳಿಗೆ 5 ರಿಂದ 10 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಇನ್ನು ಅರ್ಜಿ ಶುಲ್ಕವನ್ನು ಗಮನಿಸುವುದಾದರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 600 ರೂಪಾಯಿಗಳು, 2A 2B 3A 3B ಅವರಿಗೆ 300 ರೂಪಾಯಿಗಳು, SC ST PW ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಫೀಯನ್ನು ಇರುವುದಿಲ್ಲ. ಇನ್ನು ನೇಮಕಾತಿಯ ಹಂತಗಳನ್ನು ಗಮನಿಸುವುದಾದರೆ ಈ ನೇಮಕಾತಿಯು 2 ವಿಧಾನಗಳಲ್ಲಿ ನಡೆಯುತ್ತದೆ. ಮೊದಲನೇದಾಗಿ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ಒಳಗೊಂಡಿರುತ್ತದೆ. ಇನ್ನು ಇದರ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಆದ www.kpsc.nic.in ಗೆ ಭೇಟಿ ನೀಡಿ ಈ ನೇಮಕಾತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.